ಈಗ ಇವ್ರು ಯಾರು ತಗೊಂಡ್ರು ಇದಕ್ಕಿಂತ ಮುಂಚೆ ರೋಡ್ ಇತ್ತ ಇಲ್ಲಿ 25 ವರ್ಷದಿಂದ ರೋಡ್ ಇರೋದು ಇದು ಪಂಚಾಯತಿಯಿಂದ ಎನ್ಒಸಿ ಕೊಟ್ಟಿದ್ದಾರೆ ರೋಡ್ ಅಂತಾನೆ ಎನ್ಒಸಿ ಇದೆ. ಖಂಡಿತವಾಗೂ ರೋಡ್ ಅನ್ನೋದಕ್ಕೆ ಎಲ್ಲಾ ಕಡೆಯಿಂದಲೂ ಡಾಕ್ಯುಮೆಂಟ್ಸ್ ಇದೆ. ಆಮೇಲೆ ಗ್ರಾಮ ಪಂಚಾಯತಿನಲ್ಲಿ ಇದು ದಾರಿ ಅಂದ್ಬಿಟ್ಟು ಕ್ಲೀನ್ ಎನ್ಒಸಿ ಅನ್ನ ಕೊಟ್ಟಿದ್ದಾರೆ. ಪಕ್ಕದ ಜಾಗ ಕನ್ವರ್ಷನ್ ಆಗಿದೆ, ಅದಕ್ಕೂ ಹೋಗೋದಕ್ಕೂ ಇದೇ ಜಾಗ ಅಂದ್ಬಿಟ್ಟು ಡಿಸಿ ಕನ್ವರ್ಷನ್ ಆರ್ಡರ್ ಶೀಟ್ ಇದೆ, ಕೋರ್ಟ್ ಅಲ್ಲಿ ಕೇಸ್ ಹಾಕೊಂಡಿದ್ದಾರೆ. ಎಲ್ಲವೂ ಕೂಡ ಕಾನೂನುಬದ್ಧವಾಗಿದ್ರು ಸಹ ಸಾರ್ವಜನಿಕರಿಗೆ ಅನ್ಯಾಯ ಆಗುತ್ತೆ ಅನ್ನೋ ರೋಡ್ ಅನ್ನ ಫುಲ್ ಮುಚ್ಚಾಕ್ಬಿಟ್ಟಿದ್ರು. ನೋಡಿ ಕ್ಲೀನ್ ಮಾಡಿಸ್ತಾರೆ ಹೋಗ್ಬೋದು ಇಲ್ಲಿ. ಸ್ನೇಹಿತರೆ ನಮಸ್ಕಾರ. ಆ್ಯಕ್ಚುಲಿ ನೀವು ಬೆಂಗಳೂರಿನಲ್ಲಿ ನೋಡ್ಬೋದು, ಪಕ್ಕದವರ ಸೈಟ್ನ ಒತ್ತುವರಿ ಮಾಡೋಂಥದ್ದು, ಕೆರೆನ ಒತ್ತುವರಿ ಮಾಡೋಂಥದ್ದು, ಇದನ್ನೆಲ್ಲ ಆಲ್ರೆಡಿ ಎಲ್ಲ ನೋಡಿ ಸಾಕಾಯಿತು. ಇತ್ತೀಚೆಗೆ ಏನಾಗ್ತಿದೆ ಅಂದರೆ ರೋಡ್ನು ನುಂಗಾಗ್ತಾ ಇದ್ರೆ, ಅಂದರೆ ಮನೆಗಳನ್ನೆಲ್ಲ ಒತ್ತುವರಿ ಮಾಡಿದ್ದಾಯಿತು, ಅಂದರೆ ಜಮೀನು ಏನು ಸೈಟ್ ಇರುತ್ತೋ ಅದನ್ನು ಕೆರೆಗಳನ್ನ ಒತ್ತುವರಿ ಮಾಡಿಕೊಂಡು ಕಟ್ಟಿದ್ದಾಯಿತು. ಈಗ ಓಡಾಡೋದು ರೋಡ್ ಇರುತ್ತಲ್ಲ, ನೀವು ಆ ರೋಡಲ್ಲಿ ಏನಾದ್ರು ಓಡಾಡೋದು ಬಿಟ್ಟರೆ ಆ ರೋಡನ್ನು ಮಾಯ ಮಾಡ್ತಾರೆ. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ಲು, ಈಗೇನು ನೋಡ್ತಾ ಇದ್ರು ಇದು ಈ ರೋಡ್ ಇದ್ದಂಥ ಜಾಗವನ್ನು ಈಗ ರೋಡ್ ಇಲ್ಲ, ರೋಡ್ ಕೊಡಲ್ಲ, ಇದು ನನ್ನ ಸೈಟು ಅಂತ ವಾದ ಮಾಡ್ತಾವ್ರಂತೆ. ಸೊ ಇಲ್ಲಿನ ಏನು ಸಂಗತಿ ಇದೆ ಸಂಪೂರ್ಣ ವಿವರವನ್ನು ನಮ್ಮ ಜೊತೆ ಲಾಯರ್ ಪುಟ್ಟೇಗೌಡರು ಇದ್ದಾರೆ. ಸೊ ಅವ್ರ ಜೊತೆ ಮಾತಾಡೋಣ. ಸರ್ ಆ್ಯಕ್ಚುಲಿ ಏನಾಯಿತು ಸರ್ ಇದು? ಸರ್ ನಮಸ್ತೆ. ನೋಡಿ, ಇದು ಯಲಹಂಕ ಹೈವೇನಲ್ಲಿ ಪಾಸ್ ಆಗುತ್ತೆ. ಇದು ಯಲಹಂಕ ಅಂದರೆ ಒಂದು ಹೃದಯ ಭಾಗದ ಪ್ರದೇಶ. ಇದು ನೆಲಕುಂಟೆ ಮತ್ತು ಬೆಟ್ಟಲ್ಸೂರು ಗ್ರಾಮದಲ್ಲಿ ಒಂದು 10 ಎಕರೆನ ಲೇಔಟ್ ಮಾಡಿರ್ತಾರೆ. ಒಟ್ಟು 196 ಸೈಟ್ಸ್ ಇದೆ. ಈ 196 ಸೈಟ್ಸ್ ನೋಡಿ, ಈ ಕಡೆನೂ ಸೈಟ್ಗಳೇ, ಆ ಕಡೆನೂ ಸೈಟ್ಗಳೇ. ಇದಕ್ಕೆ ಈ ಹಿಂದೆನೂ ಸೈಟ್ಗಳಿದೆ. ಎಲ್ಲ ಆರ್ಮಿಯವರು, ಪಾಪ ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡೋರು, ಎಲ್ಲ ಮಧ್ಯಮ ವರ್ಗದ ಕುಟುಂಬದವರು ನಮ್ಮ ಜೀವನಕ್ಕಾಗಲಿ ಅಂದ್ಬಿಟ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದಂಥ ಒಂದೊಂದು ಕೂಡಿ ಉಳಿಸಿದಂಥ ದುಡ್ಡಲ್ಲಿ ಒಂದು ಸೈಟನ್ನು ತೊಗೊಂಡ್ರೆ ಈಗ ಇಲ್ಲಿ ದೌರ್ಜನ್ಯಕಾರರು ಬಂದುಬಿಡ್ತಾರೆ. ಬೆಂಗಳೂರು ಅಂದಮೇಲೆ ಈ ಲಿಟಿಗೇಷನ್ನ ತೊಗೊಳ್ಳೋದು, ಕಮ್ಮಿ ಬೆಲೆಗೆ ತೊಗೊಳ್ಳೋದು, ದಂಧೆಗಳನ್ನು ಮಾಡುವಂಥದ್ದು, ದೌರ್ಜನ್ಯ ಮಾಡುವಂಥದ್ದು. ಅವ್ರು ಯಾರೋ ಇಲ್ಲಿ ಲೋಕಲ್ ಇದ್ದಾರಂತೆ, ಯಾವನು ಶುಗರ್ ಶ್ರೀನಿವಾಸ್ ಅಂತ ಅಂತೆ, ಇಲ್ಲಿ ಈ ಪಂಚಾಯತಿ ಮೆಂಬರ್ ಅಂತೆ ರಾಮಮೂರ್ತಿ. ಇವರಿಬ್ಬರನ್ನು ಸಹ ಒಂದು ಪಕ್ಕದಲ್ಲಿ ಜಾಗ ತೊಗೊಬಿಡೋದು. ನೋಡಿ, ಈ ಜಾಗ 25 ವರ್ಷದಿಂದ ಜಾಗ, ಈ ಲೇಔಟನ್ನು ಮಾಡಿದಂಥ ಪುಣ್ಯಾತ್ಮರು ಜಾಗ ಅಂತ ಬಿಟ್ಬಿಟ್ಟು ಹೋದ್ರು. ರೋಡ್ ಇದೆ, ಇದು ಹೋಗೋದಕ್ಕೆ ದಾರಿ ಜಾಗನೇ ಇದೆ. ಆಮೇಲೆ ಗ್ರಾಮ ಪಂಚಾಯತಿನಲ್ಲಿ ಇದು ದಾರಿ ಅಂದ್ಬಿಟ್ಟು ಕ್ಲೀನಾಗಿ ಎನ್ಒಸಿಯನ್ನು ಕೊಟ್ಟಿದ್ದಾರೆ. ಪಕ್ಕದ ಜಾಗ ಕನ್ವರ್ಷನ್ ಆಗಿದೆ, ಅದಕ್ಕೂ ಹೋಗೋದಕ್ಕೂ ಇದೇ ಜಾಗ ಅಂದ್ಬಿಟ್ಟು ಡಿಸಿ ಕನ್ವರ್ಷನ್ ಆರ್ಡರ್ ಶೀಟ್ ಇದೆ, ಕೋರ್ಟಲ್ಲಿ ಕೇಸ್ ಹಾಕೊಂಡಿದ್ದಾರೆ. ಎಲ್ಲವೂ ಕೂಡ ಕಾನೂನುಬದ್ಧವಾಗಿದ್ದರೂ ಸಹ ಈ ಆಡಳಿತ ವರ್ಗದಲ್ಲಿ ಇರ್ತಾರೆ, ಒಂದು ಸ್ವಲ್ಪ ಪಕ್ಷದಲ್ಲಿರ್ತಾರೆ, ಕಾಂಗ್ರೆಸ್ ಅವರು ಅಂತ ಯಾವನೋ ಒಬ್ಬ ಲೋಫರು ಕಿತ್ತೋದವರು. ಇವ್ರು ಏನು ಮಾಡ್ತಾರೆ, ಡೈರೆಕ್ಟಾಗಿ ನೋಡಿ, ಇವತ್ತು ನಾನು ಯಾವನಾದರೂ ಬಿಡಲ್ಲ. ಈಗ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂದರೆ ನಾನು ಯಾವೊಂದು ಕೋಟಿಗಿದ್ರು ಬಿಡಲ್ಲ, ಸಾವಿರಾರು ಕೋಟಿಗಿದ್ರು ಬಿಡಲ್ಲ. ಯಾವ ಕಾಂಗ್ರೆಸ್ ಆದರೆ ಏನು, JDS ಆದರೆ ನಮಗೇನು, ಇಲ್ಲಿ ಸಾರ್ವಜನಿಕರಿಗೆ ಅನ್ಯಾಯ ಆಗುತ್ತೆ ಅನ್ನೋ ರೋಡನ್ನು ಫುಲ್ಲು ಮುಚ್ಚಾಕ್ಬಿಟ್ಟಿದ್ರು. ನೋಡಿ ಕ್ಲೀನ್ ಮಾಡಿಸ್ತಾರೆ ಹೋಗ್ಬೋದು. ಇಲ್ಲಿ ಪಾಪ ಜನಗಳಿಗೆ ಇಲ್ಲಿ ಹೋಗಿ ಮನೆ ಕಟ್ಕೋಬೇಕು ಅಂದರೆ ಮನೆ ಕಟ್ಕೊಳ್ಳೋದು ಜಾಗನೇ ಇಲ್ಲ, ದಾರಿನೇ ಇಲ್ಲ. ದಾರಿ ನೋಡಿ ಅಲ್ಲಿ ಕ್ಲೋಸ್ ಮಾಡಿಸ್ಬಿಟ್ಟವ್ರೆ. ಅದಕ್ಕೆ ನಾವೇನು ಮಾಡಿದೀವಿ ನೋಡಿ, JCB ತಗೊಂಡು ಕ್ಲೀನ್ ಮಾಡಿಸ್ತಾ ಇದೀವಿ. ಒಂದು ಪ್ರಶ್ನೆ ಏನಂದ್ರೆ, ಈಗ ಇವ್ರು ಯಾರು ತಗೊಂಡ್ರು ಇದಕ್ಕಿಂತ ಮುಂಚೆ ರೋಡ್ ಇತ್ತ ಇಲ್ಲಿ 25 ವರ್ಷದಿಂದ ರೋಡ್ ಇರೋದು. ಇದು ಪಂಚಾಯತಿಯಿಂದ ಎನ್ಒಸಿ ಕೊಟ್ಟಿದ್ದಾರೆ ರೋಡ್ ಅಂತಾನೆ ಎನ್ಒಸಿ ಇದೆ. ರೋಡ್ ಖಂಡಿತವಾಗೂ ರೋಡ್ ಅನ್ನೋದಕ್ಕೆ ಎಲ್ಲಾ ಕಡೆಯಿಂದನೂ ಡಾಕ್ಯುಮೆಂಟ್ಸ್ ಇದೆ. ಈ ಪಕ್ಕದ ಜಾಗದವ್ರು ಏನ್ ಮಾಡ್ತಾರೆ ಗೊತ್ತಾ, ರೆವಿನ್ಯೂ ರಿಜಿಸ್ಟ್ರೇಷನ್ ಮಾಡಿಸ್ಕೋತಾರೆ. ಆ ಸರ್ವೆ ನಂಬರ್ ಅಲ್ಲಿ ಇದು ಸೇರ್ಕೊಬಿಡ್ತದಲ್ಲ, ಹಂಗಾಗಿ ಏನ್ ಮಾಡ್ತಾರೆ, ರೋಡು ಅಂತ ಬಂದ್ಬಿಡ್ತಾರೆ. ಹಂಗಂತ ಜಾಗ ರಿಜಿಸ್ಟರ್ ಮಾಡ್ಕೊಂಡಿರೋರೆಲ್ಲ ಮನೆ ಮುಂದೆ ರೋಡ್ ಇರುತ್ತೆ, ರೋಡ್ ನಮ್ದು ಅಂತ ಹೇಳೋದಕ್ಕಾಗತ್ತಾ? ಈಗ ಕಾನೂನುಬದ್ಧವಾಗಿ ರೋಡು ಯಾವನೇ ಒಬ್ಬ ರೆವಿನ್ಯೂ ಲೇಔಟನ್ನು ಮಾಡಲಿ. ಆಮೇಲೆ ನಮ್ಮ ಅಧಿಕಾರಿಗಳಿಗೆ ತಲೆ ಇರಲ್ಲ, ನಮ್ಮ ರೆವಿನ್ಯೂ ಮಿನಿಸ್ಟರ್ ಅಂತ ಅವ್ರಿಗೂ ತಲೆನೇ ಇಲ್ಲ. ಆ್ಯಕ್ಚುಲಿ ಯಾವುದೇ ಒಂದು ರೆವಿನ್ಯೂ ಲೇಔಟಲ್ಲೇ ಆಗಿರ್ಬೋದು, ಸಾರ್ವಜನಿಕರಿಗೆ ಅಂತ ಒಂದು CA ಸೈಟೋ, ಪಾರ್ಕು ಅಥವಾ ಒಂದು ರೋಡು, ಒಂದು ಸಾರ್ವಜನಿಕರಿಗೆ ಒಂದು ಪಾರ್ಕ್ ಅಂತ ಬಿಟ್ಟ ಮೇಲೆ ಅದು ಸ್ವಂತ ಜಾಗದಲ್ಲೇ ಇದ್ದರೂ ಕೂಡ ಅದು ಸಾರ್ವಜನಿಕ ಆಸ್ತಿಗೆ ಸೇರಿಕೊಳ್ಳುತ್ತೆ. ಇವರು ರೆವಿನ್ಯೂ ಮಿನಿಸ್ಟ್ರಿಗೆ ಹೋಗೋದು, ACP, DCP, SP ಅಂತ ಆಫೀಸ್ ಹತ್ರ ಹೋದಾಗ ರೆವಿನ್ಯೂ ಲೇಔಟಲ್ಲಿ ಸೈಟ್ ತಗೊಳ್ಳೋದು ನಿಮ್ಮದೇ ತಪ್ಪು ಅಂದ್ಬಿಟ್ರೆ, ಹಂಗಾದ್ರೆ ಇಡೀ ಬೆಂಗಳೂರು 95% ಡೆವಲಪ್ಮೆಂಟ್ ಆಗಿರೋದೇ ರೆವಿನ್ಯೂಯಿಂದ. ಈಗೆಲ್ಲ SPಗಳು, ACPಗಳು, DYSPಗಳು, ಇನ್ಸ್ಪೆಕ್ಟರ್ಗಳು ಎಲ್ಲ ಕನ್ವರ್ಷನ್ ಲ್ಯಾಂಡ್ ತೊಗೊಂಡು ಕಟ್ಸ್ಕೊಬಿಟ್ಟವ್ರ. ಎಲ್ಲ ರೆವಿನ್ಯೂ ಲೇಔಟಲ್ಲೇ ಫಾರ್ಮ್ ಹೌಸ್ ಮಾಡ್ಕೊಂಡಿರೋದು, ರೆವಿನ್ಯೂ ಲೇಔಟ್ಗಳಲ್ಲೇ ಮನೆ ಕಟ್ಸ್ಕೊಂಡಿರೋದು. ಈ ಅಧಿಕಾರಿಗಳು ಮಾತ್ರ ಎಲ್ಲೆಲ್ಲಿ ಬೇಕಲ್ಲಿ ಕಟ್ಟಿಸ್ಕೊತಾರೆ. ನಮ್ಮಂಥವ್ರು ಬಡಬಗ್ರೆ ಏನು ಮಾಡುವಂಥದ್ದು, ರೆವಿನ್ಯೂದಲ್ಲೇ ತೊಗೊಳ್ಬೇಕಾಗ್ತದೆ. ನಾವು ಕಮ್ಮಿ ಬೆಲೆಗೆ ನಮ್ಮ ಅಂತಸ್ತಕ್ಕೆ ತಕ್ಕಂತೆ ಎಲ್ಲಿ ಬೇಕೋ ಅಲ್ಲಿ ತೊಗೋತೀವಿ. ನಮ್ಮನ್ನು ಕ್ಷೇಮವನ್ನು ಮಾಡುವಂಥದ್ದು ಯಾರ್ದು ಅಧಿಕಾರ, ಕರ್ತವ್ಯ ಯಾರು? ಸರಿ ಮಾಡಬೇಕಾಗಿರೋದು ಪೊಲೀಸವರು, ಸರಿ ಮಾಡಬೇಕಾಗಿರೋದು ADLR, ಸರಿ ಮಾಡಬೇಕಾಗಿರೋ ರೆವಿನ್ಯೂ ಮಿನಿಸ್ಟರ್ಗಳು. ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂದ್ಬಿಟ್ರೆ ನಿಮ್ಗೆ ಅಧಿಕಾರವನ್ನು ಕೊಟ್ಟು ಕೂರಿಸಿದೇವಲ್ಲ, ನಾವೇನು ಮಾಡ್ಬೇಕು ಅದಕ್ಕೆ? ಈಗ ಯಾವನೋ ಒಬ್ಬ ದೌರ್ಜನ್ಯ ಬರ್ತಾನೆ, ಪಾಪ ಅವರು ಇವತ್ತು ನೋಡಿ ಎಲ್ಲರನ್ನೂ ಕ್ರೋಢೀಕರಣ ಮಾಡಿ ಹೋರಾಟ ಕೂರಿಸಿದ್ದೀನಿ, ಕೆಲಸ ಆಗ್ತಾಯಿದೆ. ನಾವು ಹೋರಾಟನೇ ಮಾಡಲಿಲ್ಲ ಅಂದರೆ ನಮ್ಮ ಹಕ್ಕುಗಳನ್ನು ಕೇಳೋದು ಯಾರು?
ಬರ್ತಾರಂತೆ ಪಾಪ ಇದಿತ್ತು ಅಂದರೆ ಒಂದು 100 ಜನ ರೌಡಿಗಳನ್ನ ಕರ್ಕೊಬಂದ್ಬಿಡೋದು, ಡೆಮಾಲಿಷ್ ಮಾಡಿಸ್ಬಿಡೋದು. 100 ಜನ ರೌಡಿಗಳನ್ನ ಕರ್ಕೊಬರೋದು, ಕಾಂಪೌಂಡ್ ಹಾಕ್ಸೋದು, ಬರೀ ಇದೆ ದೌರ್ಜನ್ಯ. ಕೇಳೋರು ಈ ಸಮಾಜದಲ್ಲಿ ಇಲ್ಲ ಅಂದ್ಬಿಟ್ರೆ ಎಲ್ಲರೂ ಒತ್ತುವರಿ ಮಾಡ್ಕೊಂಡ್ ಪ್ರದೇಶನ ಒಂದು 10-15 ಕೋಟಿಗೆ ಹೋಗುತ್ತೆ ಪ್ರಾಪರ್ಟಿ. ಇದನ್ನು ಮಾರ್ಕೊಂಡ್ರೆ ಅವ್ನು ಕುಬೇರ ಆಗ್ದಲ್ಲ ಇನ್ನೇನಾಗಬೇಕು? ಬಡ ಜನರ ಮೇಲೆ ಹೊಟ್ಟೆ ಎಲ್ಲ ಹೊಡೆಯೋದು, ಇವ್ರು ಕೋಟಿ ಅಕೌಂಟಲ್ಲಿ ಹಾಕೊಂಡು ಮಡಿಕೊಳ್ಳೋದು. ಅಂಥವ್ರನ್ನೆಲ್ಲ ಕಾನೂನು ದಯಮಾಡಿ ಅದನ್ನು ನಿಲ್ಲಿಸ್ಬೇಕು. ಅವೆಲ್ಲ ನಿಲ್ಲಿಸ್ಲಿಲ್ಲ ಅಂದರೆ ಅವ್ರ ದೌರ್ಜನ್ಯಗಳು ಜಾಸ್ತಿನೇ ಆಗ್ತಾ ಇರುತ್ತೆ. ಈಗ ದೊಡ್ಡವರೆಲ್ಲ ರೆವಿನ್ಯೂ ಸೈಟ್ ತೊಗೋಬೋದು, ಬಡವರು ತೊಗೊಳಂಗಿಲ್ವಂತ? ಅದನ್ನೇ ಹೇಳೋದು. ಈಗ ಎಲ್ಲರೂ ರೆವಿನ್ಯೂ ಸೈಟ್ಸಲ್ಲೇ ಇರೋದು. ಆಮೇಲೆ ನಮ್ಮ ಕರ್ನಾಟಕ ಒಂದು ರೆವಿನ್ಯೂ ಆ್ಯಕ್ಟ್ ಯಾವಾಗ ಪಾಸಾಗಿದೆ ಎಲ್ಲವೂ ರೆವಿನ್ಯೂನೇ. ಈಗೆಲ್ಲ ಈಗ ಕನ್ವರ್ಷನ್ ಮಾಡಿಸಿದ್ದಾರೆ, ಈ ಕಥೆ ಬೇಕು ಅಂದಿದ್ದಾರೆ, ಸ್ಕೆಚ್ಚು ಕಂಪಲ್ಸರಿ ಮಾಡಿದ್ದಾರೆ, ಎಲ್ಲ ಒಳ್ಳೆಯದು. ಕನ್ವರ್ಷನ್ನು, ಲೇಔಟ್ ಸ್ಕೆಚ್ಚು, ಪ್ರಾಧಿಕಾರದಿಂದ ADTP ಇದರಿಂದ ತೊಗೋಬೇಕು ಪ್ರಾವಿಷನ್ಸ್, ಎಲ್ಲ ಒಳ್ಳೇದು ಈಗ. ಬಟ್ ಈಗಾಗಲೇ ತಗೊಂಡಿರೋರ ಪರಿಸ್ಥಿತಿಗಳು ಏನಾಗಬೇಕಾಗಾದ್ರೆ ಇದನ್ನ ಸರ್ಕಾರ ಗಮನಿಸಬೇಕು. ಅಂತ ಭೂಗಳರ ಮೇಲೆ ಒಂದು ಸ್ವಲ್ಪ ಕಾನೂನು ಕ್ರಮ ಜರುಗಿಸಬೇಕು. ಸರ್, ಇವಾಗ ಆಕ್ಚುಲಿ ಈಗ ಇಷ್ಟು 180 ಸೈಟ್ಗಳಿದೆ, 196 ಸೈಟು. ಯಾಕಂದ್ರೆ ಒಂದು ರೋಡನ್ನ ಅವಲಂಬಿತರಾಗಿದ್ದಾರೆ. ಅಂದ್ರೆ 196 ಜನ, ಅಂದ್ರೆ 196 ಕುಟುಂಬ ಒಂದು ರೋಡ್ಗೆ ಅವಲಂಬಿತರಾಗಿದ್ದಾರೆ. ಸೊ ಇವರೆಲ್ಲ ಕೇಳಿದಾಗ ಅವ್ರು ಏನು ಹೇಳ್ತಾ ಇದ್ದಾರೆ? ಸರ್, ಖಂಡಿತ ಕೋರ್ಟಲ್ಲಿ ಕೇಸ್ ಇದೆ. KT-ನಲ್ಲೂ ಇದು ಮಾಡಿದ್ದಾರೆ, ADLR ಬೇಕು ಅಂತ ಬೋಗಸ್ ಪೋಡಿ ಮಾಡಿದ್ದಾರೆ, ಅದಕ್ಕೂ ಕೇಸ್ ಇದೆ, ಅದಕ್ಕೂ ವಜಾಕ್ ಹಾಕೊಂಡಿದ್ದೀವಿ. ನಮ್ಮ ದೇವನಹಳ್ಳಿ ಕೋರ್ಟಲ್ಲೂ ಸಹ ಕೇಸ್ ನಡೀತಾ ಇದೆ. ಎಲ್ಲ ಕಾನೂನುಬದ್ಧವಾಗಿ ಎಲ್ಲ ಕ್ಲೀನ್ ಆ್ಯಂಡ್ ಕ್ಲಿಯರ್ ಇದೆ. ಕಾನೂನಲ್ಲಿ ಏನು ಅಸಮಂಜಸ ಇಲ್ಲ. ಬಟ್ ಈ ರೌಡಿಸಮು ಮತ್ತು ಭೂಗಳರು ಮತ್ತು ಅಧಿಕಾರಗಳನ್ನ ದುರುಪಯೋಗ ಪಡಿಸ್ಕೊಳ್ಳೋದು ಇದೆಯಲ್ಲ, ಇದು ತಪ್ಪು. ಇದರ ವಿರುದ್ಧ ನಮ್ಮ ಹೋರಾಟ ಇದು. ಓಕೆ, ಅಂದರೆ ಕಾನೂನು ಪ್ರಕಾರ ಸರಿಯಾಗಿದ್ರು ಸಹ ಅವರು ಅಡಚಣೆ ಮಾಡ್ತಾವ್ರೆ. ಅದು ಮಾಮೂಲಿ ದೌರ್ಜನ್ಯ ಮಾಡ್ತಾರಲ್ಲ. ಈಗ 196 ಜನಕ್ಕೆ ಹೋಗೋದಕ್ಕೆ ಇದೇ ಮೇಯ್ನು ಆಲ್ಟ್ ರೋಡ್, ಇದು ಮೇಯ್ನ್ ರೋಡ್. ಇದನ್ನ ಕ್ಯಾನ್ಸಲ್ ಮಾಡಿಬಿಟ್ರೆ ಅವರೆಲ್ಲ ಇವ್ರು ನುಡಿಕೊಂಡ್ ಬರಲೇಬೇಕಲ್ಲ. ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋದು, ದೌರ್ಜನ್ಯ ಮಾಡೋದು. ಆಯಿತು, ಒಂದು 2-2 ಸಾವಿರ ಕೊಡ್ತೀನಿ, ಒಂದು ಸೈಡ್ಗೆ ಬಿಟ್ಬಿಡ್ರಿ. ಇಂಡೈರೆಕ್ಟಾಗಿ ಅದನ್ನು ಕಬ್ಜಾ ಮಾಡ್ಕೊಳ್ಳೋ ಅಂಥದ್ದು ಅದೇ ಕೆಲಸ. ಅವ್ರು ಏನು ಈ ಒಂದು ಲೇಬರ್ತಲ್ಲ, ಅವರು ಮಾಡೋದೆಲ್ಲ ರಿಯಲ್ ಎಸ್ಟೇಟ್, ಮಾಡೋದೆಲ್ಲ ದೌರ್ಜನ್ಯನೇ. ಎಲ್ಲೋದ್ರೂ ಲಿಟಿಗೇಷನ್ ಜಾಗಗಳನ್ನೇ ಹಾಕೊಳ್ಳೋದು, ಕಮ್ಮಿ ಬೆಲೆಗೆ ಒಂದು 20 ಲಕ್ಷ ರೂಪಾಯಿಗೆ ತಗೊಳ್ಳೋದು, 1.5 ಕೋಟಿಗೆ ಮಾರೋದು. ಬರೀ ಈ ಥರ ದೌರ್ಜನ್ಯಗಳಾದಾಗ ದುಡ್ಡಿರೋರ ಹತ್ರ ಅಧಿಕಾರಿಗಳು ಹೋಗ್ತಾರೆ, ರೌಡಿಗಳು ಹೋಗ್ತಾರೆ. ಈಗೇನಾಗುತ್ತೆ, ಕಾನೂನಲ್ಲಿ ಅಕಸ್ಮಾತ್ ಒಂದೇ ಜಾಗ ಆದ್ರೂ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ಒಂದು ಸಲ ಪಾಸಿಂಗ್ ಕೊಟ್ಟ ಮೇಲೆ ಕಾನೂನಲ್ಲೇ ಇರೋದು. ಲ್ಯಾಂಡ್ ರೆವಿನ್ಯೂ ಆ್ಯಕ್ಟೇ ಕ್ಲೀನಾಗಿ ಹೇಳುತ್ತೆ. ಸಾರ್ವಜನಿಕರ ಉಪಯೋಗಕ್ಕೆ ಒಂದು ಸಲ ಜಾಗವನ್ನು ಏನಾದ್ರು ಬಿಟ್ಟಂಥ ಸಂದರ್ಭದಲ್ಲಿ ಅದು ಸಾರ್ವಜನಿಕರಿಗೆ ಅಂತಿಮವಾಗಿ ಉಪಯೋಗಕ್ಕೆ ಒಳಪಟ್ಟಿದ್ದು ಅಂತ ಕಾನೂನೇ ಇದ್ಮೇಲೆ ಇವನು ಬರೋದಕ್ಕೆ ಸಾವಿರಾರು ಕೋಟಿ ಐತಂತೆ. ಇವ್ರದೆಲ್ಲ ಬರೀ ಹಿಂಗೆ ಸಾವಿರಾರು ಕೋಟಿ ಮಾಡ್ಕೊಂಡಿರೋದು. ಹಿಂಗೆ ಒಂದೊಂದು ಪ್ರಾಪರ್ಟಿನಲ್ಲಿ 20 ಕೋಟಿ 30 ಕೋಟಿ ಮಾಡ್ಕೊಂಡವ್ರೆ, ಒಂದು ಪ್ರಾಪರ್ಟಿ ಮಾಡ್ಕೊಂಡ್ರೆ ಒಂದು 500 ಕೋಟಿ ಆಗ್ತಾಳ್ರಿ. ಆಮೇಲೆ ಅಂಥವ್ರಿಗೆ ಹೊಡಿಯೋರು ಯಾರು ಇರಲ್ಲ. ಕಾನೂನಲ್ಲಿ ಹೊಡಿಬೇಕು, ಕಳಿಸ್ಬೇಕು ಒಂದಷ್ಟು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಯಾರು ಬುದ್ಧಿ ಬರ್ತದೆ. ಅಟ್ಲೀಸ್ಟ್ ಈ ಥರ ಬಡ ಜನರ ಮೇಲೆ ತಲೆ ಹೊಡೆದು ಸಂಪಾದನೆ ಮಾಡೋದನ್ನು ನಿಲ್ಲಿಸಿದ್ರೆ ಸರೋಗ್ತದೆ ಅದೆಲ್ಲ. ಓಕೆ ಸ್ನೇಹಿತರೆ, ಈಗ ನಮ್ಮ ಅಡ್ವೊಕೇಟ್ ಹೇಳ್ದಂಗೆ ಆ್ಯಕ್ಚುಲಿ ಈಗ ಅವ್ರ ಹತ್ರ ಒಂದು ಇಂಡೈರೆಕ್ಟ್ಲಿ ಬೇರೆ ಏನೋ ಒಂದು ಉದ್ದೇಶ ಇಟ್ಕೊಂಡು ಅಡಚಣೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಬನ್ನಿ, ಇವಾಗ ಅದೇನು ಕುಟುಂಬದವರು ಸೈಟ್ ಇದ್ದಾರಲ್ಲ, ಅಂದರೆ ಯಾರ್ಯಾರು ಸೈಟ್ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ. ಆಮೇಲೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವ ವ್ಯಕ್ತಿನೂ ಅತಿ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಬಾರ್ದು. ಅದನ್ನು ಮಾಡೋರು ಯಾರು ಗೊತ್ತಾ? ನಮ್ಮಂಥ ಸಾಮಾನ್ಯ ಜನರೇ. ನಮ್ಮಂಥ ಸಾಮಾನ್ಯ ಜನರು ಒಬ್ಬನ್ನ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿದಾಗ ಅವನ್ನ ಟಚ್ಚು ಮಾಡೋಕ್ಕಾಗಲ್ಲ. ಯಾಕಂದರೆ ಹೇಳಿದ್ರು ಅವರು, ಸಾವಿರಾರು ಕೋಟಿ ಜಮೀನಿದೆ, ಸಾವಿರಾರು ಎಕರೆ ಜಮೀನಿದೆ ಅಂತಂದರು. ಸಾವಿರಾರು ಎಕರೆ ಜಮೀನು ಮಾಡಿರೋದಲ್ಲ, ಈ ಥರ ಎಲ್ಲ ಮಾಡಿರ್ತಾರೆ. ಈ ಥರ ಮಾಡಿರ್ತಾರೋ, ಲೀಗಲ್ ಮಾಡಿರ್ತಾರೋ, ಅದು ಅವ್ರಿಗೆ ಬಿಟ್ಟಂಥದ್ದು. ಯಾವ ವ್ಯಕ್ತಿನೂ ದೊಡ್ಡ ವ್ಯಕ್ತಿ ಆದಾಗ ನಾವು ಟಚ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ನಮಗೆ ತೊಂದರೆ ಆಯಿತಾ, ಹೋರಾಟ ಮಾಡೋದನ್ನ ಕಲ್ತ್ಕೋಬೇಕು ಫಸ್ಟು. ನಾವೆಲ್ಲ ಯಾವಾಗ ಹೋರಾಟ ಮಾಡ್ತೀವೋ ಅಲ್ಲಿವರೆಗೂ ಏನೂ ಸಿಗಲ್ಲ. ಅಂದರೆ ಮಗು ಹತ್ರನೇ ಹಾಲು ಕೊಡೋದು, ಅಂದರೆ ಅಡ್ಲಿಲ್ಲ ಯಾರು ಹಾಲು ಕೊಡಲ್ಲ. ತಗೊಳಪ್ಪ, ನಿನಗೆ ಅನ್ಯಾಯ ಇದೆ ಅಂತ ಯಾವ ಅಧಿಕಾರಿನೂ ಬಂದು ನಿಮಗೆ ಅನ್ಯಾಯ ಆಗಿದೆಯಾ ತಗೊಳಪ್ಪ ನಿನ್ನ ಜಮೀನು ಇದು ಅಂತ ಯಾರೂ ಬಗೆಹರಿಸಕ್ಕೆ ಬರಲ್ಲ. ನಿಮಗೆ ಅನ್ಯಾಯ ಆದರೆ ನೀವೇ ಹೋರಾಟ ಮಾಡಬೇಕು ಹೊರತು ಬೇರೆ ಯಾರೂ ಬರಲ್ಲ. ಸೊ ಒಳ್ಳೇದಾಗಲಿ ಸರ್. ಆ್ಯಕ್ಚುಲಿ ನೀವು ತುಂಬ ಈ ಥರ ಧ್ವನಿ ಎತ್ತುತ್ತಾನೆ ಇರ್ತೀರಾ. ಸೊ ಆದಷ್ಟು ನಿಮ್ಮಂಥವ್ರು ಬೇಕು. ಯಾಕೆಂದರೆ ಈ ಸಮಾಜದಲ್ಲಿ ಏನಾಗುತ್ತೆ ಅಂದರೆ ದೌರ್ಜನ್ಯ ಮಾಡೋರು ಮಾಡ್ತಾನೆ ಇರ್ತಾರೆ. ಎಲ್ಲಿವರೆಗೂ ಅವ್ರು ಮಾಡಿಸ್ಕೊಳ್ಳೋವರೆಗೂ. ಯಾವಾಗ ತಿರುಗಿ ಬೀಳ್ತಾರೋ ಅವಾಗ ಸುಮ್ಮನಾಗ್ತಾರೆ. ನೋಡಿ, ಇವತ್ತು ಸುಮಾರು ತಿಂಗಳಿಂದ ಇದಿತ್ತು, ನಮ್ಮ ಹತ್ರ ಬಂದರು. ನಾವಾಮೇಲೆ ಅಧಿಕಾರ, ದೌರ್ಜನ್ಯ, ದುಡ್ಡಿದೆ, ನನಗೆ CM ಗೊತ್ತು, ಮಿನಿಸ್ಟ್ರು ಗೊತ್ತು. ನಾವು ನಮ್ಮ ಜೀವನದಲ್ಲಿ ನಮ್ಮ ಹೋರಾಟದ ದೃಷ್ಟಿನಲ್ಲಿ ನಾನು ಯಾವನ್ನು ಕೇರ್ ಮಾಡಿದವರಲ್ಲ. ಜನಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ನಿಂತ್ಕೊಂಡು ನ್ಯಾಯ ಕೊಡಿಸೋದು ಯಾವನಾದರೂ ಬಿಡಲ್ಲ. ಈಗ ನಿಂತು ನೋಡಿ ಕ್ಲೀನ್ ಮಾಡಿಸ್ತಾ ಇದ್ದೀವಿ, ಜನಗಳಿಗೆ ರೋಡನ್ನು ರೆಡಿ ಮಾಡಿಸ್ಕೊಡ್ತಾ ಇದ್ದೀವಿ. ಸಾರ್ವಜನಿಕರಿಗೆ ಏನಾಗಬೇಕು, ನಮ್ಮನ್ನು ನಂಬಿ ಬಂದವ್ರಿಗೆ ಕಾನೂನಾತ್ಮಕವಾಗಿ ಅವ್ರಿಗೆ ಉಪಯೋಗ ಮಾಡಿಕೊಡೋದೇ ನಮ್ಮ ಕೆಲಸ. ಓಕೆ, ಥ್ಯಾಂಕ್ ಯು ಸರ್.